ಜೋಡಿರ ಆಟ ಮಾಡ್ಬೋದು, ಯಾರು ಜೋಡಿರ ಕಣಕಟ್ಟು ಮಾಡ್ಬೋದು. ಈ ಕಂಬಗಿ ಹುಲಿ ಜೋಡಿ ಮಾಡ್ಬೇಕಾದ್ರ ಮಗಳ ನಿನ್ನ ಪಡಿಗಿಟ್ಟಾರತತಿ ಹುಡುಗನ ಕೈಯಾಗ. ಇವ್ರು ಸ್ವಾಮಿಗಳು ಹೇಳ್ತಾರ ಹೇಳಿ ಕೇಳಿ ಹೇಳ್ತಾರ ವಾರ್ನಿಂಗ್ ಕರಾರ ಕಂಡೀಷನ್. ನಿನ್ನ ನೋಡಾಕ ರಗಡ ರೂಪ ಕಾಣ್ತಿ, ರಗಡ ಚಂದ ಕಾಣ್ತಿ, ಕರಿ ಒಳಗೆ ಏನಾಗ್ಯದ ಸ್ವಾಮಿಗೌಡ್ರ, ಒಳಗೆ ಏನಾಗ್ಯದ ಗೊರ್ಲಿ ಹತ್ತದ ಗೊರ್ಲಿ. 10 ಮಂದಿ ಅವ್ರ ನೀವ ತೂಕ ತೆಗೀರಿ. ಈಗ ಗಾಯನ ಮಾಡಾಕ ನಿಂತಾನೆ ಯಾವ ಕಂಬಗಿ ಹುಡುಗ. ಅಂಜಿಕೆರಿಂದ ಹಾಕಿ ಓಡಿ ಹೋದವ, ನಾ ಓಡಿ ಹೋದನ್ರಿ. ಇವ್ರೆಲ್ಲ ಬಿಟ್ಲಕ್ಕಿನ ಮತ್ತಾಕಿ ಹಾಡುತ್ತಾನ, ಸಕ್ಕಿ ಹಾಡುತ್ತಾನ, ಪದ ಹಾಡುತ್ತಾನ, ಒಂದು ಚೌಕ ಪದ ಆಗುತ್ತಾನ, ಕೂತಾನ ಕುಂದ್ರಬೇಕಾಗಿತ್ತಲ್ಲ. ಬರೀ ನಾ ಮಜಲು ಮಾಡೋ ಹೊತ್ನಾಗ ನನ್ನ ಡಪ್ಪಿನ ಮಾತ್ರ ಕೇಳಿ ಲಯ ಮಾಡೋದು ನೋಡಿ ಅಂಜಿ ಓಡಿ ಅಂದ್ರ ನೀ ಯಾಕ ದೊಡ್ಡ ಕೇಕಿ ಚಿಮಣಿ ಮುಗಿಡಕಿನ ಎಲ್ಲಿ ತಂದ ಗಂಟು ಹಾಕಿದ್ರಪ್ಪ. ಇದು ಬಾಳ ಏನ್ರಿ ಗುರುಗಳು, ನಿನ್ನೆರ ತಂದ ಬ್ಯಾರಲ್ ಹಾಕಿದ್ರಿ, ಇವತ್ತರ ತಂದ ಸುಟ್ಟು ಬಿಡಿ ಹಾಕಿರಿ. ಏನ್ ತೆಗದ್ರಿ ಇದನ್ನ? ಏಕಿನ ನೆಗ್ಗ ತೆಗಿತನ ನೆಗ್ಗ ಮಗಳ ಏನ್ರ ತಿಳ್ಕೊಂಡಿ ನಡಿ. ನೋಡಿ ಬೇಸನೆ ಮಾಡಿ ಒಂದೇ ಎಟ್ಟಿಗಿಟ್ಟಾರ. ಹೆಂಗ ತಳ ಬಿಡ್ತ ಗಾಡಿ. ಹೆಂಗಂದ್ರ ವಿದ್ಯಾ ನಂದು ಎಂದ್ರ ನಿನಗ ಆದಿತ್ತ ನಾನು ಸಿರಿ ನಿನಗ ಸಾಯ್ತನ ಮಾಡಿ ನೀವು ಸಾಯ್ತನ. ಯಾಕಂದ್ರ ನೀ ಹೊಳ್ಳಿ ಸಾತ್ ಹುಟ್ಟಿ ಬಂದ್ರು ನಿನ್ನ ಪವರ್ ಇದ್ರ ಮಾಡಿ ತೋರಸ ಮುಂದಿನ ಸಂದ್ರೆ ಹಿಂಗ ನನಗ ಹಿಂಗ ಮಾಡಿ ನೀವು ಹೊಸರು 3 ಮಂದಿ ಕೂಡಿ ಎದಕ್ಕ ಮಾಡಾಕತಿ ಕಡಬಡ್ಬೇಕ್ರಿ ಹಂಗ ಉಸುಕನ್ಯಾಗ ಉಚ್ಚಿ ಹೋದ ಉಂಡಿ ಕಟ್ಟಿದಂಗ. ಹೌದು ನಿನ್ನ ಮಗಳ ಗಡಿಗೆ ಹೊಡೆದ್ ಹೋದಿತ್ತು ಹುಡುಗನ ಕೈಯಾಗ. ಇದನ್ನು ಹೊಕ್ಕದಿನ್ನ ಆಹಾರಕ್ಕ ನಡಿ ಮಾಸ್ತರ. ನೋಡಿ ಬಿರ್ಸಲ ಸಣ್ಣ ಬಿಡ್ಬೇಡಕ್ಕಿನ್ನ ಹರೇ ಹರ
ಹುಡುಗಿ ಹಾದರಕ ಪದರ ಹಾಸೋಣಾರೆಯ ವಿದ್ಯಾ ಸುಂದರಣ್ಣ ಬೆಟ್ಟ ಹಾದರಕ ಪದರ ಹಾಸೋಣಾರೆಯ ಲಾಯರೆಲದ ರಾಣಿಯ ಬೆರತಿಲ್ಲ ಶಿರಸ ವಹಿಸಿ ಸೇವಕ ಸರ ಶಿರಸ ವಹಿಸಿ ಸೇವಕ ಸರದಿಲ್ಲ ಮಂಗಳ ಸ್ತೋತ್ರ ಇರದ ಮಂಗಳ ಆರೋಗ್ಯ ಮಾಡುವ ಹುಡುಗಿ ಕೇಳ ಮಾಡುವ ಚಲ್ಲ ಹುಡುಗಿ ಮಂಗಳ ಸ್ತೋತ್ರ ಇಲ್ಲದ ಮಂಗಳ ಆರೋಗ್ಯ ಮಾಡುವ ಓರ್ವೇಗಲ್ಲ ದೇವರ ಮೂರ್ಧ್ಯಾಲ ದಾಣಿ ಬಿಲದ ಮಣಿಯ ಧರ ಮೇಲ್ತ ಸ್ವರ ದಾಣಿ ಬಿಲದ ಮಣಿಯ ಧರ ಮೇಲ್ತ ಸ್ವರ ಜಲ್ಲ ಅಲ್ಲೇದು ಅಂದ ಎಲ್ಲಿದು ಅಂದ ಹಾಡ ಕಲ್ಕೊಂಡ ಕಾಗ್ಯಾಳ ಬಂದ ಈಕಿ ಉಪ್ಪಿಟ ಕಾಗ್ಯಾಳ ಮೋಲ ವಿದ್ಯಾ ಅಲ್ಲೇದು ಅಂದ ಎಲ್ಲಿದು ಅಂದ ಪದ್ಯ ಕಲ್ಕೊಂಡ ಬಂದ ಕಾಗ್ಯಾಳ ಮೂಲ ಬಂದ ಈಕಿ ಊಟಕ್ಕ ಆಗ್ಯಾಳ ಮೋಲ ಇಂಗ್ಲೇಶ್ವರ ಈಶಾನ ಬೆರತಿಲ್ಲ ಶಿರಸ ವಹಿಸಿ ಸೇವಕ ಸರ ಏನ್ ಹೇಳ್ತಾಳ ಹುಡುಗಿ ಏನೇನು ಹೇಳ್ತಾ ಕಚ್ಬಿಚ್ಚಿ ಏ ಬಾಳ ಚಂದ ಪುರಾಣ ಹೇಳಿದ್ರೆ ಬಾಳ ಚಂದ ವಿಷಯ ಮಾತಾಡಿದ್ರೆ ಬಾಳ ಗಣ ಪಂಡಿತರಂಗ ಮಾತಾಡ್ತಾಳ ತಮ್ಮ ಬರೇ ಫೋಟೋ ಚಂದ ಒಳಗೆ ಏನು ಇಲ್ಲಿದ್ರಾಗ ಏ ನಿನ್ನ ನೋಡಾಕ ರಗಡ ರೂಪ ಕಾಣ್ತಿ ರಗಡ ಚಂದ ಕಾಣ್ತಿ ಕರೆ ಒಳಗೆ ಏನಾಗ್ಯದ ಸ್ವಾಮಿಗೌಡ್ರ ಒಳಗೆ ಏನಾಗ್ಯದ ಗೊರ್ಲಿ ಹತ್ತದ ಗೊರ್ಲಿ ಪ್ಲಾಸ್ಟಿಕ್ ಗೊಂಬಿದು ಪ್ಲಾಸ್ಟಿಕ್ ಗೊಂಬಿ ಏ ಹುಡುಗಿ ಹೌದೌದು ನೀ ಯಾರ ಜೋಡಿರ ಆಟ ಮಾಡ್ಬೋದು ಯಾರ ಜೋಡಿರ ಕಣ್ಕಟ್ ಮಾಡ್ಬೋದು ಈ ಕಂಬಗಿ ಹುಲಿ ಜೋಡಿ ಮಾಡ್ಬೇಕಾದ್ರ ಮಗಳ ನಿನ್ನ ಪಡಿಗಿಟ್ಟಾರತತಿ ಹುಡುಗನ ಕೈಯಾಗ ಇವ್ರು ಸ್ವಾಮಿಗಳು ಹೇಳ್ತಾರ ನಾಳೆ ನಿನಗೆ ಹೇಳಿ ಕೇಳಿ ಹೇಳ್ತಾನ ವಾರ್ನಿಂಗ್ ಕರಾರ ಕಂಡೀಷನ್ ಬಿಡು ಬಿಡ ನಾ ಎಲ್ಲಿ ಯಾವಾರ ಮಾತಾಡ್ತಾನೋ ನೀ ಎಲ್ಲಿ ಯಾವಾರ ಮಾತಾಡ್ತಿ ಆಕಿ ಏನೇನು ಮಾತಾಡ್ತಾಳ ಆಕಿಗೆ ತಿಳಿಯೋದು ವಿದ್ಯಾ ನನಗ ನಿನಗ ಬಹಳ ಜಗಜಾಂತರ ಪರಕದ ನನಗ ನಿನಗ ಬಹಳ ವ್ಯತ್ಯಾಸದ ಹೌದೌದು ಅದಕ್ಕಾಗಿ ಹುಡುಗಿ ಎಲ್ಲಿಗೆ ತಂದಾಳ ಯಾವಾರ ಮಾಸ್ತರ ಎಲ್ಲಿಗೆ ತಂದಾಳಪ್ಪ ಏನ್ ಹೇಳ್ತಾಳು ಸುರವಿಗಿ ಸರಸ್ವತಿನ ನೆನೆಸೋ ಸುರವಿಗಿ ಸರಸ್ವತಿನ ನೆನೆಸೋ ಹೌದೌದು ತೊದಲ ನಾಲಿಗೆಯಿಂದ ಬದಲಾಡಿದರ ಕರುಣಿಸಿದಕ್ಕಿನ ಕರಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಹೌದೌದು ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಅಕ್ಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಖಂಡಾನ ಕೈಲಾಸ ಅಂತ ಇಲ್ಲಿಗೆ ತಂದಿಟ್ಟಾಳ ಇಲ್ಲಿಗೆ ತಂದಾಳಲ್ಲ ಗುರುಗಳು ನೀವು ಪಂಡಿತರದಿರಿ ಶಾಸ್ತ್ರಿಗಳದ್ರಿ ಗವಾಯಿಗಳದ್ರಿ ಶಾಸ್ತ್ರ ಮಂತ್ರಗಳು ಯಾರು ರೀ ಷಡಾಕ್ಷರಿ ಮಾತ್ರ ಎಲ್ಲಿಂದ ಹುಟ್ಟ್ಯದ ಏ ಪೆಚ್ಚಗ ನೆನಪಿರಿ ಎಲ್ಲಿದ ತಾಂದಿ ಎಲ್ಲಿ ಹೇಳಕತಿ ಬಿಡಬೇಡಕಿನ ವಾಟ ಮತ್ತೆ ಇದು ಅಲ್ಲದ ಬ್ರಹ್ಮ ವಿಷ್ಣು ಮಹೇಶ್ವರ ಈಕಿ ಗಾಯನ ಮಾಡೋದು ಕಂಡು ಓಡಿ ಹೋದ್ರತ್ತ ಈಕಿ ಓಡಿ ಹೋದ್ಲಲ್ಲ ಈಗ ಏ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವಾರ ಇರ್ಲಿ 10 ಮಂದಿ ಅವ್ರ ನೀವ ತೂಕ ತೆಗಿರಿ ಈಗ ಗಾಯನ ಮಾಡ
ಮಾಡಾಕ ನಿಂತಾನೆ ಅವ ಕಂಬಗಿ ಹುಡುಗ ಹೌದ್ ಹೌದ್. ಏನ ಅಂಜಿಕೆರಿಂದ ಹಾಕಿ ಓಡಿ ಹೋದವ ನಾ ಓಡಿ ಹೋದನ್ರಿ ಏ ವಾದಲ್ಲ ಇವ್ರೆಲ್ಲ ಬಿಟ್ಲಕ್ಕಿನ ಹೋಗಿ ಮತ್ತ ಆಕಿ ಹಾಡುತನ ಸಕ್ಕಿ ಹಾಡುತನ ಪದ ಹಾಡುತನ ಒಂದು ಚೌಕ ಪದ ಆಗುತನ ಕೂತನ ಏ ಕುಂದ್ರಬೇಕಾಗಿತ್ತಲ್ಲ ಮತ್ತ ಬರೀ ನಾ ಮಜಲು ಮಾಡೋ ಹೊತ್ನಾಗ ನನ್ನ ಡಪ್ಪಿನ ಮಾತ್ರ ಕೇಳಿ ಲಯ ಮಾಡೋದು ನೋಡಿ ಅಂಜಿ ಓಡಿ ಅಂದ್ರ ಹೌದೌದು ನೀ ಯಾಕ ದೊಡ್ಡ ಕೇಕಿ ಏ ಚಿಮಣಿ ಮುಗಿಡಕಿನ ಎಲ್ಲಿ ತಂದು ಗಂಟು ಹಾಕಿದ್ರಪ್ಪ ಇದು ಬಾಳ ಚಲೋ ಏನ್ರಿ ಗುರುಗಳು ನಿನ್ನೆರ ತಂದ ಬ್ಯಾರಲ್ ಹಾಕಿದ್ರಿ ಇವತ್ತರ ತಂದ ಸುಟ್ಟು ಬಿಡಿ ಹಾಕಿರಿ ಏನ್ ತೆಗದ್ರಿ ಇದನ್ನ ಹೌದು 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 ಈಕಿನ ನೆಗ್ಗ ತೆಗಿತನ ನೆಗ್ಗ ವಾಟಿ ಮಗಳ ಏನ್ರ ತಿಳ್ಕೊಂಡಿ ನನಿ ನೀನ ಪಾತಾಳಕ ತುಳು ಹೋಗತನ ಇಲ್ಲಿ ಐರ ಸಂಘ ಗ್ರಾಮದಾಗ ಹೌದು 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 ಅದಕ್ಕಾಗಿ ನೋಡ ಮಾಸ್ತರ ಏನ್ ಹೇಳ್ತಾಳ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿನ ಕೂಸು ಮಾಡ್ಯಾಳ ಅಂತ ನೋಡ್ರಿ ಇವ್ರವು ಕೂಸು ಮಾಡ್ಯಾಳ ಹೆಂಗ ಮಾಡ್ಯಾಳ ಕೂಸು ಏ ಹೊಸ ಪ್ಯಾಲಿ ನಿನಗ ತಿಳಿದ್ರ ಮಾತಾಡು ತಿಳಿಲಿಕ್ಕ ನನಗೆ ಕೇಳ ಹೌದು ಹೌದು ಮಹಾಪತಿವರ್ತೆ ಇದ್ಳು ಯಾರೋ ಅನುಸೂಯ ಇದ್ದಲ್ಲ ಅನಸೂಯ ಅನುಸೂಯ ದಿನಂಪ್ರತಿ ಏನ್ ಮಾಡ್ತಿದ್ಳು ಗಂಡನ ಸೇವಾ ಮಾಡ್ತಿಳು ಗಂಡನ ಪೂಜೆ ಮಾಡ್ತಿಳು ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ಸರ್ವಸ್ವ ಅಂತ ಹೇಳಿ ಯಾವಕ್ಕಿ ಒತ್ತಿ ಒತ್ತಿ ನಿಮ್ಮವ್ವ ಅನುಸೂಯ ಹೇಳ್ಯಾಳ ಅನಸೂಯ ಗಣನ ಪೂಜೆ ಮಾಡ್ತಾಳ ಹಿರಿಯಾರು ಈಕೇನ್ ಹೇಳಾಕತ್ಯಾಳ್ರಿ ಮಶಿಬನಾಳ ಅನಸೂಯ ಈಕಿನ ನೀರ್ ಹೊಡೆದಾಳತ್ತ ತಂದು ಯಾಕ ತೊಗಲ ಸುಲಿ ಅಂದಿ ನಮಗಳ ಸರಿ ಇಲ್ಲಿ ನಮ್ಮ ಕಾಕಾವ್ ಇಲ್ಲಾಬ ಕೂತಾನ ಅವ ಅಕ್ಕಿ ಅಪ್ಪ ನೆಗ್ಗ ತೆಗಿತ ನಿಮ್ಮ ಅಪ್ಪಂದು ನಿಂದು ಕೂಡ ನೆಗ್ಗ ತೆಗೆದು ಹೋಗ್ಕಣ ಈರ ಸಂಘ ಗ್ರಾಮದಾಗ ಏನ್ರ ತಿಳ್ಕೊಂಡಿ ನಮಗಳ 4 ವರ್ಷ ಬಂದ್ರೆ ನನಗ ಸಪೋರ್ಟ್ ಮಾಡ್ತಾರೆ ಅದ ನಿನಗ ತೆಗೆದ ಕೂದ ಕನಸಿನಾಗಿಂದ ಮನಸ್ಸಿನಾಗಿಂದ ಇಲ್ಲಿ ದೈವದವ್ರ ಅಂದ್ರೆ ಹೆಂಗಪ್ಪ ಅಂದ್ರೆ ಕೋರ್ಟ್ನಾಗ ಒಂದು ಜಜ್ಮೆಂಟ್ ಕೊಡೋ ಅಂತ ಅಧಿಕಾರಿಗಳಿದ್ದಂಗ ಅದಾರ ಇಲ್ಲಿ ಯಾವ್ದು ಸುಳ್ಳದ ಯಾವ್ದು ಗೊಳ್ಳದ ಯಾವ್ದು ಪುರಾಣದ ಯಾವ್ದು ಅಸತ್ಯದ ಯಾವ್ದು ಸತ್ಯದ ಇವ್ರು ಕಾಟ ಮಾಡ್ತಾರ ಇಲ್ಲಿ ಕಾಟ ಮಾಡಾಕ ಕೂತಾರ ಎಲ್ಲ ನನ್ನ ತಾಯಿ ತಂದಿ ಬಳಗದವ್ರು ಕೂತಾರ ಹುಡುಗಿ ನಿನಗ ಪೈಲೆ ಪ್ರಥಮದಾಗ ಒಂದು ಯಾವಾರ ಹೇಳಿನಿ ಐರ ಸಂಘ ಗ್ರಾಮ ಅಂದ್ರೆ ಇಂಡಿ ತಾಲೂಕದಾಗ ಪ್ರಸಿದ್ಧವಾದಂತ ಊರದ ಇಲ್ಲಿ ಹೂ ಮಾರು ಊರೊಳಗ ಹುಲ್ಲು ಮಾರ್ಬೇಡ ತಿಳಿನಿಲ್ರಿ ಹಿರಿಯರ್ ಹೇಳಿರ್ಲ ಹುಲ್ಲು ಮಾರ್ಲಕತ್ತ ಮತ್ತ ಬಾಂಧಕೆಯಿಂದ ಅದನ್ನ ಬಗಳ್ತಾಳ ಅಂದ್ರ ಮತ್ತ ಈಗ ಚೂ ಬಿಡ್ಲೇನೇನ್ರಿ ನೀವು ಚೂ ಅಂದ್ರೆ ಬೇರೆ ತಿಳ್ಕೊಂಡಿರಿ ಮತ್ತ ಚೂ ಬೇರೆ ಹಾಕದ ನಾ ಮಾತಾಡೋ ಮಾತುಗಳು ಬಹಳ ಪಾಯಿಂಟ್ ಇರ್ತಾವ ಹೌದೌದ ಯಾಕಂದ್ರೆ ಮಾಸ್ತರ ಇರ್ಲಿ ತಂಗಿ ಈಗ ಶಾಸ್ತ್ರಕ್ಕೆ ಬರ್ತಾನೆ ನೇರವಾಗಿ ಹೌದೌದು ಅನುಸೂಯ ಹೇಳಪ್ಪ ಈಗ ಅನುಸೂಯ ಏನ್ ಮಾಡ್ತಿದ್ಳು ನಮ್ಮ ಅಪ್ಪಣದಿಂದ ಏನಾಗ್ಯಾಳ ಮೋಕ್ಷ ಹೊಂದ್ಯಾಳ ಮುಕ್ತಿ ಹೊಂದ್ಯಾಳ ಭಕ್ತಿ ಹೊಂದ್ಯಾಳ ದಿನಂಪ್ರತಿ ಏನ್ ಮಾಡ್ತಿದ್ಳು ಯಾವ ಅತ್ರಿ ಮಹಾಋಷಿ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಇದ್ದ ಹೌದು ಏನ್ ಮಾಡ್ತಾಳ ಅತ್ರಿ ಮಹಾಋಷಿ ಅಂದ್ರೆ ಹೆಂಗ್ರಿ ಸಪ್ತ ಋಷಿ ಒಳಗೊಳಗ ಒಬ್ಬ ದೊಡ್ಡ ಋಷಿ ಇದ್ದ ಅವ ಮಹಾ ದೊಡ್ಡ ಶಕ್ತಿ ಇರ್ತಕ್ಕಂತ ಅತ್ರಿ ಮಹಾಋಷಿ ಏನ್ ಮಾಡ್ತಿದಪ್ಪ ಅಂದ್ರ ಅವಾಗ ಹಿಂದಾಗೋದು ಮುಂದಾಗೋದು ಎಲ್ಲಾ ತರ ಗುರುತಾಗ್ತಿತ್ತು ನಿನ್ನಂತ ಕತ್ತಿದ್ದಿಲ್ಲ ಅವಾಗ ಅತ್ರಿ ಮಹಾಋಷಿಗೆ ಅಂತ ಸಿದ್ಧಿ ಸಾಧನ ಮಾಡಿದ ಅಂತ ಪರಮಾತ್ಮನ ದರೆಗಳಿಶಾನ ಸಾಕ್ಷಾತ್ ಕೈಲಾಸದಿಂದ ಅವಾಗ ಇವ್ರು ರವು ಏನ್ ಮಾಡಿದ್ರೆ ಗೊತ್ತೇನ್ರಿ ಏನ್ ಮಾಡ್ತಾಳಪ್ಪ ಅವಾಗ ದಿನಂಪ್ರತಿ ಏನ್ ಮಾಡ್ತಿದ್ಳು ಎದ್ದು ಕೂಡ್ಲೇನ 24 ತಾಸು ಏನ್ ಮಾಡ್ತಿದ್ರು ನಮ್ಮ ಅಪ್ಪನ ಸೇವಾ ಮಾಡ್ತಿದ್ಳು ಪಾದ ಸೇವಾ ತೊಳಿತಿದ್ಲು ದಿನಂಪ್ರತಿ ಪಾದ ಸೇವವನ್ನ ಮಾಡಿ ಪಾದವನ್ನ ತೊಳೆದ ಕೆರೆಯಿಂದ ನೀರವನ್ನ ತಗೊಂಡ ಕೆರೆಯಿಂದ ಸೇವನೆ ಮಾಡಿ ಕುಡಿದು ಮಣಿ ತುಂಬಾ ಶಿಂಬಡಿಸ್ತಿದ್ಳು ಮಣಿ ತುಂಬಾ ಸಿಂಬಳ ಏ ಮಶಿಬನಾಳ ಹುಡುಗಿ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಅವ್ವಾರಿಗೆ ಏನೇ ಬೆಂಕಿ ಗಿಂಕಿ ಹತ್ತಿತ್ತನ ಅವ್ರ ಪಾದ ತೊಳಿಬೇಕಾಗಿತ್ತಲ್ಲ ನಿಮ್ಮ ಅವ್ವಾದ ನೀ ತೊಳಿಬೇಕಾಗಿತ್ತ ಮತ್ತೆ ಕಂಬಗಿ ಸುರೇಶ್ ಅಂದ ಯಾಕೆ ತೊಳೆದೆ ಏ ಪಿತ್ಕರಣಿ ಪೀರಿ ಎಲ್ಲಿ ಹಾದ್ಲಕ್ಕಿ ಚಾ ಕುಡಕ್ ಹೋಗ್ಯಾಳು ಏ ಕಾಕ ನಿನ್ನ ಮಗಳನ್ನ ಕಾಯಿ ಇವತ್ತು ಓಡಿಗಿಡಿ ಹೋದಾಳ ಯಾಕಾಡ್ರ ನೀ ಓಡಿ ಹೋದಾಳ ಅಂದ್ರೆ ನೀ ತಪ್ಪು ತಿಳ್ಕೊಂಡಿ ಅಂದ್ರೆ ಏನು ಹೋಗಿಗ್ಯಾಳ ಅಂತ ಹೇಳಕತ್ತನ ಹಾದಿ ಹಿಡ್ದ ಮಶಿವಳ ಹಾದಿ ಹಿಡ್ದ ಹೇಳಾರ್ದೆ ಹೋಗ್ಯಾಳ ಹಿಂಗ ಅದಕ್ಕಾಗಿ ಇಲ್ಲೇ ಬದಲ್ರಿ ಕಾಕ ಹೌದೌದು ಇಲ್ಲಿ ನಮ್ಮ ಪಾರ್ಟಿ ಏ ಇರ್ಲಿ ಇವೆಲ್ಲ ನಮ್ಮ ಪಾರ್ಟಿ ಅದಾವ ಈ ಕಡೆ ಎಲ್ಲ ಕೂತದು ಏ ಅವನು ಕಾಕ ಬಿರುಸೈತಿ ಗಡಿಯತ್ತ ನಾವು ಇನ್ನೇನ್ ನನ್ನ ಮಗಳಿಗೆ ಹಾಸ್ಕೊಳಂಗ್ ಕಾಣಂಗಿಲ್ಲ ಏನ್ ಮಾಡ್ತಾನೆ ಏನ ಹಾಕತ್ತೇನ ಅವನು ಒಳಗೆ ಡಸಿಕೈತಿ ಎಲ್ಲಿ ತಂಗಿ ಅವಾಗ ಏನ್ ಮಾಡಿದ ಏನ್ ಮಾಡ್ತಾಳಪ್ಪ ಇವರು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಕೈಲಾಸದಿಂದ ದರೆಗಿಳಿದು ಬಂದ್ರು ದರೆಗಿಳಿದು ಬಂದ್ ಏನಂತಾರ ಅವಾಗ ದರೆಗಿಳಿದು ಬಂದಕೇರಿಂದ ಏನ್ ಮಾಡಿದ್ರು ಅಲ್ಲ ಅತ್ರಿ ಮಹಾಋಷಿ ಅನುಸೂಯ ಮಹಾಪತಿವರ್ತ ಅಂತ ಹೇಳ್ತಾರ ನೋಡೋಣ ಈಕಿ ಪತಿವರ್ತ ಧರ್ಮ ಐತೇನ ಅಥವಾ ಇಲ್ಲ ಅಂತೇಳಿ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಬಂದ್ಬಿಟ್ರು ನಮ್ಮ ತ್ರಿಮೂರ್ತಿಗಳು ಅವಾಗ ಏನಂತಾರ 3 ಮಂದಿ ಬಂದು ತ್ರಿಮೂರ್ತಿಗಳು 3 ಮಂದಿ ದರೆಗಿಳಿದು ಬಂದ್ರು ಬಂದ ಕೂಡಲೇ ಹೇಳ್ತಾನ ಅತ್ರಿ ಮಹಾಋಷಿ ಏನಂತಾರ ಅವಾಗ
ಅನಸೂಯ ಯಾಕಂದ್ರ ಕೈಲಾಸದಿಂದ ಯಾವ ನಮ್ಮ ಪರಮೇಶ್ವರ ಮತ್ತು ವಿಷ್ಣು ಬ್ರಹ್ಮ 3 ಮಂದಿ ಬಂದಾರ ನಮ್ಮದ ನಶೀಬ್ ತೆರು ಕಾಲದ ನಮಗ ಇವತ್ತೇನಪ್ಪಾ ಅಂತಂದ್ರ ದೇವರು ಬಂದಾರಂದ್ರ ಅವ್ರಿಗೆ ಹೋಳಿಗೆ ವಣ್ಣ ಮಾಡಿಕೆರಿಂದ ಅನ್ನವನ್ನ ಮಾಡಿ ಅವರಿಗೆ ಅನ್ನ ಪ್ರಸಾದ ಊಟಕ್ಕೆ ಭೋಜನವನ್ನ ಮಾಡಂತ ಹೇಳಿದ ನನ್ನ ಅತ್ರಿ ಮಹಾಋಷಿ 3 ಮಂದಿಗೆ ಊಟ ಮಾಡ್ಸಿ ಅವ್ರನ್ನ 3 ಮಂದಿನ ಊಟ ಮಾಡೋ ಸಂದಾಗ ಈಕೇನಂದ್ರ ಬಾಳ ಹೌಸಿ ಆದಲ್ರಿ ಏನಂತಾರಪ್ಪ ಮತ್ತ ಬಾಳ ಹೌಸ್ ಆದ್ಲು ಊಟ ಮಾಡಿಸೋದು ಏನ್ ದೊಡ್ಡಗಾದ್ರಿ ಪತಿ ದೇವ ಅಂದ್ಳು ಅಂದ್ರು 3 ಮಂದಿ ಬಾಂಧಿಕೆಯಿಂದ ಕೂತ್ರ ಯಾರ ನನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಈಕ ಏನ್ ಮಾಡಿದ್ಲು ಜಂಗಮರದಾರ ಸಾಧುಗಳದಾರ ಅಂತೇಳಿ ಇವ್ರ ರವ್ಗೆ ತಿಳಿದಿತ್ತು ಹುಚ್ಚು ಹುಡುಗಿಗೆ ಇವ್ರು 3 ಮಂದಿ ಸಾಧು ಬಂದಾರ ಈಕಿಗೆ ತಿಳಿದಿತ್ತು ಅತ್ರಿ ಮಹಾಋಷಿ ಮಹಾಜ್ಞಾನಿ ಇದ್ದ ತ್ರಿಕಾಜ್ಞಾನಿ ಇದ್ದ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾರ ಅಂತೇಳಿ ಗುರುತಾಗಿ ಬಿಡ್ತೀನಿ ನನ್ನ ತ್ರಿಕಾಜ್ಞಾನಿ ಮನುಷ್ಯಾಗ ಅವಾಗ ಅತ್ರಿ ಮಹಾಋಷಿಗೆ ಅವಾಗ 3 ಮಂದಿ ಬಂದು ಕೇಳ್ತಾರ ಅವಾಗ ಏ ಅಣಸೂಯ ನೀನು ಮಹಾಪತಿ ಬರ್ತಿ ಅಂತೇಳಿ ಜಗತ್ತು ಸಾರ್ತದ ಅದಕ್ಕಾಗಿ ನೀವು ಊಟ ನೀಡಬೇಕಾದ್ರೆ ನೀ ದಿಗಂಬರಾಗಿ ನೀಡಬೇಕಮ್ಮ ಹಿಂಗ ಊಟ ನೀಡಿದ್ರೆ ನಾವು ಹಿಂಗ ಊಟ ಮಾಡಿದ್ರೆ ನೀಡಂಗಿಲ್ಲ ಒಕ್ಕಿನ ಉಸಳಿ ಬಣ್ಣ ಮಾಡಬೇಕು ನೀನು ನಿತ್ಯ ಬತ್ತಲೆ ಆಗಿ ಊಟಕ್ಕೆ ನೀಡಿದೆ ಅಂದ್ರೆ ಮಾತ್ರ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರು ನನ್ನ ತ್ರಿಮೂರ್ತಿಗಳು ಅವಾಗ ಏನ್ ಮಾಡ್ತಾಳೆ ಇವ್ರು ಅನಸೂಯ ಅವಾಗ ವಿದ್ಯಾಂದ್ರಿ ಒಂದ ಗಜ್ಜಿಗೆ ಟಾಕೆಸಲ್ಲ ಆತ್ರಲಿ ಅವಾಗ ಅಳ್ಳಾಕ ಚಾಲು ಮಾಡಿದ್ದು ಇವ್ರ ಅವ್ವಂದ್ರಿ ಇವ್ರ ಅಣಸೂಯ ಅಂತ ಏನಾತು ಯವ್ವ ಹೆಂಗ ಮಾಡ್ರಿ ಪತಿ ದೇವ ಏನು ಕುದುಬರಿಗೆ ಮಾಡಿ ಇಟ್ಟು ಯಪ್ಪ ಮತ್ತ ಹೊತ್ತಾಗ ನೀರ ಟಾಕೆ ಬಿಗಿ ಮಾಡ್ಬೇಕಲ್ಲ ಮಾರ್ತುಲ್ ತಗೊಂಡ್ ಹೋಗಿ ಹೆಂಗ್ ಬರ್ತಾಳ ನನಗೆ ಗಿಚ್ಚಿಗಿಲಿಗಿಲ್ಲ ನೋಡ್ತಾ ಇವಾಗ ಗಿಚ್ಚಿಗಿಲಿಗಿರಿ ಅತ್ ನೋಡಿ ಯಾಕೆ ತಂಗಿ ಒಟ್ಟು ಗಿಚ್ಚಿಗಿಲಿಗಿಲಿ ಅವಕಾಶ ಜಾರಿಗಿರಿ ಬಿದ್ದಿ ತಳಗ ನೋಡ್ಬೇಕು ನಿನ್ನ ಇರ್ಲಿ ಯಾಕಂದ್ರ ಮಾಸ್ತರ ತಂಗಿ ಯಾವ್ದಾದ್ರು ಮಾತಾಡ್ಬೇಕಾದ್ರನ ನನ್ನ ಗಂಡಿನ ಶಬ್ದ ಮಾತಾಡ್ಬೇಡ ಈಗ ನಮ್ಮ ಅಪ್ಪಂದ್ರ ಹೆಂಗ್ ವರ್ಣನೆ ಮಾಡಿ ಹೇಳ್ತಾನಲ್ಲ ನಿನ್ನ ಪವರ್ ಇದ್ರೆ ಹೇಳ ರಗಡ ಮಂದಿ ಅದಾರ ಹಿಂಗ್ ಹೇಳ್ಬೇಕಲ್ಲ ಅಣುಸೂಯ ಆದಾಳ ಅಹಿಲ್ಯ ಆದಾಳ ಸೀತಾ ಆದಾಳ ಮಂಡೋದರಿ ಆದಾಳ ರಗಡ ಮಂದಿ ಪಾರ್ವತಿ ಅದಾಳ ಲಕ್ಷ್ಮಿ ಅದಾಳ ದುರ್ಗವ್ವ ಅದಾಳ ದ್ಯಾಮವ್ವ ಅದಾಳ ಕಂಟ್ಯವ್ವ ಅದಾಳ ಕರ್ಯವ್ವ ಅದಾಳ ಜಗತ್ತದ ಎಷ್ಟೋ ಮಂದಿ ದೇವರುಗಳದಾರ ಎಷ್ಟೋ ಮಂದಿ ಮಹಾಪತಿ ವರ್ತಿಯರ ಅದಾರ ಇವ್ರೆಲ್ಲ ಎಲ್ಲಿ ಹೋಗ್ಯಾರ ಇವರು ಹೋಗಿ ನಮ್ಮ ಅಪ್ಪನ ಬಡ್ಡ್ಯಾಗ ಡೊಗ್ಗ್ಯಾರ ಡೊಗ್ಗ್ಯಾರಲ್ಲ ಏಕಾದ್ರು ಕಾಂಬಗಿ ಸುರೇಶನ ಬಡ್ಡ್ಯಾಗ ಡೊಗ್ಗ್ಯಾಡ್ರಿ ಗುರುಗಳು ಈಗಿನ ಡೊಗ್ಗಬೇಕಲ್ಲ ನೀವು ತಪ್ಪು ತಿಳ್ಕೊಬಾಡ್ರಿ ಗಂಡನ ಬಡ್ಡ್ಯಾಗ ಡೊಗ್ಗ್ಯಾಳ ಅಂತ ಹೇಳಕತ್ತೀನಿ ಮತ್ತೆ ಡೊಗ್ಗ್ಯಾಳ ಅದಕ್ಕಾಗಿ ನೋಡ ತಂಗಿ ಯಾವಾರ ಬಹಳ ಬಾತೈತಿ ಮಾತಂದ್ರ ಹೇಳ್ತಾಳ ಮಾತಂದ್ರ ಒಂದ್ ಗಾತದ ಮಾತಂದ್ರ ಒಂದ ಮುತ್ತದ ಮಾತಿನದಿಂದ ರಾಮಾಯಣ ಆಗ್ಯದ ಮಾತಿನದಿಂದ ಮಹಾಭಾರತ ಆಗ್ಯದ ಏ ತಂಗಿ ನೀ ಹೇಳುದೆಲ್ಲ ಪುರಾಣ ಹೇಳಕತ್ತಿ ಕರೆ ಹೋಗಿ ಹಿಂದ ಕೂತಿಕೇರಿ ಏನ್ ಮಾಡಾಕತ್ತಿ ಎಲ್ಲ ಉಪ್ಪಿನಕಾಯಿ ಟಮಾಟಿ ಸಾರ ಹಣ್ಣ ಬದನೆಕಾಯಿ